ಇಟ್ಕೊಂಡು ದೊಡ್ಡ ಶಕ್ತಿಯನ್ನು ಇಟ್ಕೊಂಡು ಇವತ್ತು ಬಳ್ಳಾರಿಯಲ್ಲಿ ಕೂಡ ಕಾಂಗ್ರೆಸ್ ಪಕ್ಷವನ್ನು ಮತ್ತೆ ಅಧಿಕಾರ ತರೋದ್ರಲ್ಲಿ ನಾನು ಒಬ್ಬ ಸಿಪಾಯಿನಾಗಿ ಕೆಲಸ ಮಾಡ್ಕೊಂಡು ಹೋಗ್ತೀನಿ. ಖಂಡಿತವಾಗಿ ಕಳೆದ ಬಾರಿ ಯಾವ ರೀತಿ 5 ಕ್ಷೇತ್ರಗಳನ್ನು ಗೆಲ್ಸ್ಕೊಂಡು ಬಂದಿದ್ವೋ ಎಲ್ಲ ಸಾಮೂಹಿಕ ನೇತೃತ್ವದಲ್ಲಿ ಮಾಡಿಕೊಂಡು ನಮ್ಮ MP ಸಾಹೇಬರು, ನಮ್ಮ ಗಣೇಶ್ ಅವರು, ಭರತ್ ರೆಡ್ಡಿ ಅವರು, ನಮ್ಮ ತುಕಾರಾಮ್ ಅವರು ಮತ್ತು ನಾಗರಾಜ್ ಅವರು ಎಲ್ಲ ಕೂಡ ಒಟ್ಟಾಗಿ ಯಾವ ಖಾತೆಯನ್ನ ನಿರೀಕ್ಷೆ ಮಾಡಿದ್ರೆ ಯಾವ ಖಾತೆ ಕೊಟ್ಟರು ಓಕೆ ನನಗೆ ಯಾವ ಖಾತೆಯನ್ನು ಕೊಟ್ಟರು ಕೂಡ ಓಕೆ. ಅದನ್ನ ಆ ಖಾತೆಯನ್ನ ಈ ಬಾರಿ ಮಾತ್ರ ಖಂಡಿತವಾಗಿ ಖಂಡಿತವಾಗಿ ಬಹಳ ಅಳೆದು ತೂಗು ನಾನು ಈ ಬಾರಿ ಒಳ್ಳೆ ಹೆಸರನ್ನು ತೆಗೆದುಕೊಂಡು ಒಂದಷ್ಟು ಗಂಭೀರ ಆರೋಪಗಳು ಬಂತು. ಅನಿವಾರ್ಯ ಅಥವಾ ಗಾಯಗೊಂಡ ಸಿಂಹನಂತೆ ಆಗಿದ್ದೀರಿ ಅಂತ ಖಂಡಿತವಾಗಿ ಕೂಡ ಗಾಯಗೊಂಡ ಹುಲಿ ಸಿಂಹ ಎಲ್ಲ ಆಗಿದ್ದೀನಿ. ಈ ಬಾರಿ ರಾಜಕೀಯ ನಾಟಕಕ್ಕೆ ಒಳಗಾಗಿದ್ದೆ, ಆದ್ರೆ ಈ ಬಾರಿ ಬಹಳ ಎಚ್ಚೆತ್ಕೊಂಡು ನಾನು ಕೆಲಸ ಮಾಡ್ಕೊಂಡು ಹೋಗ್ತೀನಿ. ಮುಂದಿನ ದಿನಗಳಲ್ಲಿ ತಾವೆಲ್ಲ ನೋಡ್ತೀರಿ, ಈ ರಾಜ್ಯದಲ್ಲಿ ಒಂದು ಒಳ್ಳೆ ಕಾಂಗ್ರೆಸ್ ಪಕ್ಷದ ಆಡಳಿತದಲ್ಲಿ ಒಂದು ಒಳ್ಳೆ ಮಂತ್ರಿಯಾಗಿ ಹೆಸರು ತರುವಂತ ರಾಜಕೀಯ ಷಡ್ಯಂತ್ರಕ್ಕೆ ಒಳಗಾಗಿದ್ರಿ. ಹಾಗಾದ್ರೆ ಖಂಡಿತವಾಗಿ ಕೂಡ ಅದನ್ನೆಲ್ಲ ಕೂಡ ತಾವೆಲ್ಲ ಕೂಡ ಮುಗಿದು ಹೋಗಿದ ಅಧ್ಯಾಯ. ಥ್ಯಾಂಕ್ ಯು ಸರ್. ಇದಿಷ್ಟು ನೂತನ ಸಚಿವರಂತ ಬಿ ನಾಗೇಂದ್ರ ಅವರ ಮಾತು. ಕ್ಯಾಮರಾಮನ್ ಸೈಯದ್ ಜೊತೆ ಸುನಿಲ್, TV9 ಬೆಂಗಳೂರು. ಇಟ್ಕೊಂಡು ದೊಡ್ಡ ಶಕ್ತಿಯನ್ನು ಇಟ್ಕೊಂಡು ಇವತ್ತು ಬಳ್ಳಾರಿಯಲ್ಲಿ ಕೂಡ ಕಾಂಗ್ರೆಸ್ ಪಕ್ಷವನ್ನು ಮತ್ತೆ ಅಧಿಕಾರ ತರೋದ್ರಲ್ಲಿ ನಾನು ಒಬ್ಬ ಸಿಪಾಯಿನಾಗಿ ಕೆಲಸ ಮಾಡ್ಕೊಂಡು ಹೋಗ್ತೀನಿ. ಖಂಡಿತವಾಗಿ ಕಳೆದ ಬಾರಿ ಯಾವ ರೀತಿ 5 ಕ್ಷೇತ್ರಗಳನ್ನು ಗೆಲ್ಸ್ಕೊಂಡು ಬಂದಿದ್ವೋ ಎಲ್ಲ ಸಾಮೂಹಿಕ ನೇತೃತ್ವದಲ್ಲಿ ಮಾಡಿಕೊಂಡು ನಮ್ಮ MP ಸಾಹೇಬರು, ನಮ್ಮ ಗಣೇಶ್ ಅವರು, ಭರತ್ ರೆಡ್ಡಿ ಅವರು, ನಮ್ಮ ತುಕಾರಾಮ್ ಅವರು ಮತ್ತು ನಾಗರಾಜ್ ಅವರು ಎಲ್ಲ ಕೂಡ ಒಟ್ಟಾಗಿ ಯಾವ ಖಾತೆಯನ್ನ ನಿರೀಕ್ಷೆ ಮಾಡಿದ್ರೆ ಯಾವ ಖಾತೆ ಕೊಟ್ಟರು ಓಕೆ ನನಗೆ ಯಾವ ಖಾತೆಯನ್ನು ಕೊಟ್ಟರು ಕೂಡ ಓಕೆ. ಅದನ್ನ ಆ ಖಾತೆಯನ್ನ ಈ ಬಾರಿ ಮಾತ್ರ ಖಂಡಿತವಾಗಿ ಖಂಡಿತವಾಗಿ ಬಹಳ ಅಳೆದು ತೂಗು ನಾನು ಈ ಬಾರಿ ಒಳ್ಳೆ ಹೆಸರನ್ನು ತೆಗೆದುಕೊಂಡು ಒಂದಷ್ಟು ಗಂಭೀರ ಆರೋಪಗಳು ಬಂತು. ಅನಿವಾರ್ಯ ಅಥವಾ ಗಾಯಗೊಂಡ ಸಿಂಹನಂತೆ ಆಗಿದ್ದೀರಿ ಅಂತ ಖಂಡಿತವಾಗಿ ಕೂಡ ಗಾಯಗೊಂಡ ಹುಲಿ ಸಿಂಹ ಎಲ್ಲ ಆಗಿದ್ದೀನಿ. ಈ ಬಾರಿ ರಾಜಕೀಯ ನಾಟಕಕ್ಕೆ ಒಳಗಾಗಿದ್ದೆ, ಆದ್ರೆ ಈ ಬಾರಿ ಬಹಳ ಎಚ್ಚೆತ್ಕೊಂಡು ನಾನು ಕೆಲಸ ಮಾಡ್ಕೊಂಡು ಹೋಗ್ತೀನಿ. ಮುಂದಿನ ದಿನಗಳಲ್ಲಿ ತಾವೆಲ್ಲ ನೋಡ್ತೀರಿ, ಈ ರಾಜ್ಯದಲ್ಲಿ ಒಂದು ಒಳ್ಳೆ ಕಾಂಗ್ರೆಸ್ ಪಕ್ಷದ ಆಡಳಿತದಲ್ಲಿ ಒಂದು ಒಳ್ಳೆ ಮಂತ್ರಿಯಾಗಿ ಹೆಸರು ತರುವಂತ ರಾಜಕೀಯ ಷಡ್ಯಂತ್ರಕ್ಕೆ ಒಳಗಾಗಿದ್ರಿ. ಹಾಗಾದ್ರೆ ಖಂಡಿತವಾಗಿ ಕೂಡ ಅದನ್ನೆಲ್ಲ ಕೂಡ ತಾವೆಲ್ಲ ಕೂಡ ಮುಗಿದು ಹೋಗಿದ ಅಧ್ಯಾಯ. ಥ್ಯಾಂಕ್ ಯು ಸರ್. ಇದಿಷ್ಟು ನೂತನ ಸಚಿವರಂತ ಬಿ ನಾಗೇಂದ್ರ ಅವರ ಮಾತು. ಕ್ಯಾಮರಾಮನ್ ಸೈಯದ್ ಜೊತೆ ಸುನಿಲ್, TV9 ಬೆಂಗಳೂರು.